ನಮಸ್ಕಾರ ಎಲ್ಲರಿಗೂ, ನಾನೇ ಕಿತ್ತಡಿ ಕಿರಣ್. ಸೊ ನನ್ನ ವೀಡಿಯೋಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ನಿಮಗೆ. ಯಾಕೆ ಅಂತಂದರೆ ಯಾರೋ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿ ಒಂದು ನಾರ್ಮಲ್ ವೀಡಿಯೋಸ್ ಹಾಕಿದಾಗ ಅದನ್ನು ಮಿಲಿಯನ್ ಗಟ್ಟಲೆ ರೀಚ್ ಮಾಡಿಸೋದು ಅನ್ನೋದು ಅಷ್ಟು ತಮಾಷೆ ವಿಚಾರನೇ ಅಲ್ಲ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆಲ್ಲರಿಗೂ ಕೂಡ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ಕೊತೀನಿ. ಎರಡನೇ ವಿಷಯ, ನಾನು ಕಮೆಂಟಲ್ಲಿ ಅಬ್ಸರ್ವ್ ಮಾಡಿದ ವಿಷಯ ಏನು ಅಂತಂದರೆ, ತುಂಬ ಜನ ಕೇಳಿದ್ದು ಮತ್ತು ಬೈದಿದ್ದು ಅಂತ ಕೂಡ ಹೇಳ್ಬೋದು. ಗುರು ನಿನಗೇನು ಬುದ್ಧಿ ಇಲ್ವಾ, ಬೈಕ್ ಓಡಿಸ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಹೋಗ್ತೀಯಲ್ಲ, ಎಲ್ಲರೂ ನೆಗದ್ಗಿಗ್ದು ಹೋಗ್ತೀಯಾ ಅಂತ ತುಂಬ ಜನ ಕಮೆಂಟ್ ಮಾಡಿದರು. ಸೊ ಅವ್ರಿಗೆಲ್ಲರಿಗೂ ನಾನು ರಿಪ್ಲೈ ಮಾಡಿದ್ದೆ, ಬ್ರೋ ಇದು ನಾನು ಯಾವುದೇ ರೀತಿ ಫೋನ್ ಕ್ಯಾಮ್ರಾನೋ ಅಥವಾ DSLR ಕ್ಯಾಮ್ರಾನೋ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಅಥವಾ ಇಲ್ಲೆಲ್ಲಾದರೂ ಫೋನ್ನ ಸಿಕ್ಸ್ಕೊಂಡು ನಾನು ವೀಡಿಯೋ ಮಾಡ್ತಾಯಿಲ್ಲ. ಇದಕ್ಕೆ ಸಪ್ರೇಟಾಗಿ ನನ್ನ ಹತ್ರ ಒಂದು ಕ್ಯಾಮ್ರಾ ಇದೆ, ಹೆಲ್ಮೆಟ್ ಕ್ಯಾಮ್ರಾ ಇದೆ. ಹೆಲ್ಮೆಟ್ಟಲ್ಲಿ ನಾನು ಆಲ್ರೆಡಿ ಫಿಕ್ಸ್ ಮಾಡಿರ್ತೀನಿ. ಸೊ ಹೀಗಾಗಿ ನಾನು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೂ ಕೂಡ ಒಂದಷ್ಟು ಜನ ನಂಬಿರಲಿಲ್ಲ. ಸೊ ಅದಕ್ಕಾಗಿ ಈ ವಿಡಿಯೋ. ಸೊ ಇದೇನಿದೆಯೋ ಇದು ನನ್ನ ಕಂಪ್ಲೀಟ್ ಮೋಟೋವ್ಲಾಗ್ ಸೆಟಪ್ಗೆ. ಮೋಟೋವ್ಲಾಗ್ ಅಂತಂದರೆ ಬೈಕಲ್ಲಿ ಹೋಯ್ತಾ ಟ್ರಾವೆಲಿಂಗ್ ಮಾಡ್ತಾ ಅಲ್ಲಿ ಏನು ಸಂಗತಿಗಳು ನಡೆಯುತ್ತೋ ಅಥವಾ ಅಲ್ಲಿ ನಾವು ಏನು ಎಂಜಾಯ್ಮೆಂಟ್ ಮಾಡ್ತೀವೋ ಅದನ್ನು ಈ ಥರದ ಒಂದು ಕ್ಯಾಮ್ರಾ ಮುಖಾಂತರ ಇದರ ಒಂದು ಸಹಾಯದಿಂದ ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದನ್ನೇ ಮೋಟೋವ್ಲಾಗ್ಸ್ ಅಂತ ಹೇಳ್ತಾರೆ. ಬನ್ನಿ ತಡ ಮಾಡೋದು ಬೇಡ, ಕಂಪ್ಲೀಟ್ ಮೋಟೋವ್ಲಾಗ್ ಸೆಟಪ್ನ ಹೇಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಈಗ ಫಸ್ಟ್ ಆಫ್ ಆಲ್ ಮೋಟೋವ್ಲಾಗ್ ಸೆಟಪ್ಗೆ ಏನೇನು ಬೇಕು ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ನಾವು ಮಿಡಲ್ ಕ್ಲಾಸ್ ಸಾದಾ ಸಸ್ತಾ ಬೈಕರ್, ನಮ್ಮ ಹತ್ರ ಏನು ಅಂಥ ದೊಡ್ಡ ಬೈಕ್ ಏನಿಲ್ಲ. ನನ್ನ ಹತ್ರ ಇರೋದು 150. ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಜನಕ್ಕೆ ಗೊತ್ತಿದೆ. ಗೊತ್ತಿಲ್ಲದೆ ಇರೋರಿಗೆ, ಚಾನಲ್ಗೆ ಹೊಸಬರಾಗಿ ಬಂದಿದ್ದರೆ ಅವ್ರಿಗೆ ಹೇಳೋದು, ನಾನು ಮಿಡಲ್ ಕ್ಲಾಸ್ ಬೈಕರು. ಸೊ ನನ್ನ ಹತ್ರ ಇರೋದು ಬಂದ್ಬಿಟ್ಟು ಒಂದು ವೇಗ ಹೆಲ್ಮೆಟ್ ಇದೆ. ಇನ್ನು ಕಾಸ್ಟ್ಲಿ ಹೆಲ್ಮೆಟ್ನ ತೊಗೊಳಕ್ಕಾಗಿಲ್ಲ, ಯಾಕೆಂತಂದರೆ ಈಗಿನ ಈ GoPro ಇದನ್ನೆಲ್ಲ ತೊಗೊಳೋದ್ರಲ್ಲೇ ಒಂದು ಸ್ವಲ್ಪ ದೊಡ್ಡ ಕಷ್ಟ ಆಯಿತು. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿ ಈಗ ಒಂದು ರೇಂಜಿಗೆ ಬಂದಿದ್ದೀನಿ. ಅಷ್ಟು ಏನೇನು ಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಮಗೆ ಒಂದು GoPro ಬೇಕು. ಸೊ ನನ್ನ ಹತ್ರ ಇರೋದು GoPro Hero 8, ಓಕೆನಾ. ನೆಕ್ಸ್ಟ್ ಇದಕ್ಕೆ ಒಂದು ಕೇಜ್ ಬೇಕಾಗುತ್ತೆ. ಹೆಲ್ಮೆಟ್ಗೆ ಸೆಟ್ ಮಾಡ್ಕೋಬೇಕು ಅಂತಂದರೆ ಜಸ್ಟ್ ಇದರಲ್ಲಿ ಆಗಲ್ಲ. ಸೊ ಹಾಗಾಗಿ ಇದ್ರ ಜೊತೆಗೆ ನಿಮಗೆ ಒಂದು ಕೇಜ್ ಬೇಕಾಗುತ್ತೆ. ನನ್ನ ಹತ್ರ ಇರೋದು ಬಂದ್ಬಿಟ್ಟು ಉಲಾಂಜಿ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ ಇದರಲ್ಲಿ. ಸೊ ಉಲಾಂಜಿ ಅಂದ್ಬಿಟ್ಟು ಇದು ನನಗೆ ಗೌತಮ್ ನಾಯ್ಡು, ನಿಮಗೆಲ್ಲರೂ ಗೊತ್ತಿರ್ಬೋದು ಅನಿಸುತ್ತೆ, ನಮ್ಮ ಕರ್ನಾಟಕದ ಮೋಟೋವ್ಲಾಗರು. ಸೊ ಅವರು ಒಂದು ಡ್ಯಾನ್ಸ್ ಕಂಟೆಸ್ಟ್ ಇಟ್ಟಿದ್ರು. ಸೊ ಅದರಲ್ಲಿ ನಾನು ವಿನ್ ಆಗಿ ಇದನ್ನು ತೊಗೊಂಡೆ. ಸೊ ಇದನ್ನು ಇವಾಗ ನಾನು ಮೋಟೋವ್ಲಾಗ್ ಸೆಟಪ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ. ಇದು ಮಾತ್ರ ಉಲಾಂಜಿ ಕಿಟ್ಟು, ಆ್ಯಕ್ಚುಲಿ ಇದು ಉಲಾಂಜಿ ಕಿಟ್ಟು. ಸೊ ಇದನ್ನು ಸೈಡ್ಗಿಡೋಣ. ಒಂದು ಜೆ ಮೌಂಟ್ ಬೇಕಾಗುತ್ತೆ. ಸೊ ಇದನ್ನು ಏನಂತಾರೆ ಅಂತಂದರೆ ಜೆ ಮೌಂಟ್ ಅಂತ ಕರೀತಾರೆ. ಇದು ಒಂದು ಇನ್ನೊಂದು ಜಾಯಿಂಟು, ಇದೊಂದು ಲಿಂಕು. ಸೊ ಇಲ್ಲಿಗೆ ಇದೊಂದು ಮತ್ತು GoPro ಮೈಕ್ ಅಡಾಪ್ಟ್ರು. ಇದು ಇಲ್ಲಿ ಬೇಸಿಕ್ ಥಿಂಗು. ನಿಮಗೆ ಮೈಕ್ ನಿಮಗೆ ಸಪೋರ್ಟ್ ಆಗಬೇಕು ಅಂತಂದರೆ GoProದಲ್ಲಿ ಈ ಮೈಕ್ ಅಡಾಪ್ಟರ್ ಅಂತೂ ಬೇಕೇ ಬೇಕು. ಈ ಮೈಕ್ ಅಡಾಪ್ಟ್ರು ನೋಡೋಕ್ಕೆ ನಿಮಗೆ ಸಣ್ಣದಾಗಿ ಕಾಣಿಸುತ್ತೆ, ಗೊತ್ತಾ. ಬಟ್ ಆದರೆ ಇದ್ರ ಬೆಲೆ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ನೋಡಿ ಇಷ್ಟಪ್ಪ ಮೈಕ್ ಅಡಾಪ್ಟ್ರು. ಇದ್ರ ಕೆಲಸ ಇನ್ನೇನು ಇಲ್ಲ, ನಾವು ಮಾತಾಡೋ ಆಡಿಯೋನ ವೀಡಿಯೋ ಜೊತೆ ಕನೆಕ್ಟ್ ಮಾಡಿಕೊಡುತ್ತೆ. ಸೊ ಇದಕ್ಕೆ ರೇಟು 5,000 ಇದೆ. ನಾನು ತಗೊಳ್ಳೋವಂಥ ಟೈಮಲ್ಲಿ 18,000 ಇತ್ತು ಅಮೆಜಾನಲ್ಲಿ. ಬಟ್ ಅದೃಷ್ಟವಶಾತ್ ನನಗೆ ಯಾವುದೋ ಒಂದು ಆಫರಲ್ಲಿ 4,500 ರೂಪಾಯಿಗೆ ಇದು ಸಿಕ್ತು. ಸೊ ಇದನ್ನು ಪರ್ಚೇಸ್ ಮಾಡಿಕೊಂಡೆ. ಜೊತೆಗೆ ಇದೊಂದು ಪ್ಲಗ್ ಬೇಕು. ಇದನ್ನು TRR ಕೇಬಲ್ ಅಂತ ಹೇಳ್ತಾರೆ. ಈ ಥರದ್ದೊಂದು ಅಡಾಪ್ಟರ್ ಬೇಕು ನಮಗೆ. ಜೊತೆಗೆ ನನ್ನ ಹತ್ರ ಇರೋದು ವೇಗ ಬೂಲನ್ ಅಂತ ಹೇಳಿ. ಸೊ ಇದರ ರೇಟು 1,800 ಬೀಳುತ್ತೆ. ಬಟ್ ನನಗೆ ಆಫರಲ್ಲಿ ಇದು 1,200 ಆಗಿತ್ತು. ಈಗ ಹೆಚ್ಚು ಕಡಿಮೆ ಇನ್ನೇನು 2 ವರ್ಷ ಆಗಕ್ಕೆ ಹೋಗ್ತಾ ಇದೆ. ನಾನು ಸದ್ಯದಲ್ಲೇ ಈ ಹೆಲ್ಮೆಟ್ನ ಚೇಂಜ್ ಮಾಡಿ MT ಹ್ಯಾಮರು ಇಲ್ಲ ಅಂತಂದರೆ SMK ತೊಗೊಳ್ಳೋಣ ಅಂತಿದ್ದೀನಿ. ಬಟ್ ನೋಡೋಣ. ಸೊ ಇದನ್ನು ಇವಾಗ ಹೇಗೆ ಸೆಟಪ್ ಮಾಡೋದು ಅನ್ನೋದನ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಈ ಒಂದು ಹೆಲ್ಮೆಟ್ಟಲ್ಲಿ ಈ ಥರದ್ದೊಂದು ಸೆಟಪ್ ಮಾಡ್ಕೋಬೇಕಿರುತ್ತೆ. ಸೊ ಈಗ ನೀವು ಸ್ಕ್ರೀನಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಥರದ್ದೊಂದು ಸೆಟಪ್ ಮಾಡ್ಕೋಬೇಕಿರುತ್ತೆ. ಏನು ಗುರು ಇದು ಈ ಥರ ಆಯ್ತಲ್ಲ, ಇದೇನಿದು ಹೆಲ್ಮೆಟಲ್ಲೇ ಬರುತ್ತಾ, ಈ ಥರ ಹೆಲ್ಮೆಟ್ ನಾವೇನಾದ್ರು ಪರ್ಚೇಸ್ ಮಾಡಬೇಕಾ ಅಂತ ನೀವೇನಾದ್ರು ಕೇಳೋದಾದರೆ ಖಂಡಿತ ಇಲ್ಲ. ಯಾವುದೇ ಥರ ಹೆಲ್ಮೆಟ್ಗಳಲ್ಲಿ GoProನ ಮೌಂಟ್ ಮಾಡ್ಕೊಳ್ಳೋಂಥದ್ದು ಸೆಟಪ್ ಯಾವುದರಲ್ಲೂ ಇರಲ್ಲ. ಇದು ನಾವು ಮಾಡ್ಕೋಬೇಕು. ಸೊ ಈ ಥರದ್ದೊಂದು ಮೌಂಟು ನಿಮಗೆ GoProದಲ್ಲಿ ತಗೋಬೇಕಾದ್ರೇ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಹೊರಗಡೆ ಕೂಡ ಬೈ ಮಾಡ್ಬೋದು. ಸೊ ಇದೇನು ಅಂತಂದರೆ ನೋಡಿ, ನಾನಿಲ್ಲಿ M-seal ಹಾಕಿದ್ದೀನಿ ಇದಕ್ಕೆ. ಸೊ ಇದನ್ನು ನಾನು ನೆಕ್ಸ್ಟ್ ಹೊಸ ಹೆಲ್ಮೆಟ್ ತೊಗೊತೀನಲ್ಲ ಆವಾಗ ಅದು ಫುಲ್ ಅಪ್ಡೇಟ್ ಮಾಡಿ ಹಾಕ್ತೀನಿ. ಸೊ ಈ M-seal ಇದೆಯಲ್ಲ, ಈ M-sealನ ಹಾಕಿ ಅದಾದ ಮೇಲೆ ಈ ಸೆಟಪ್ನ ನಾನು ಮಾಡ್ಕೊಂಡಿರೋದು.
ನೀವು ಒಳಗಡೆ ನೋಡ್ತಾ ಇರ್ಬೋದು, ಇದೊಂದು ಸ್ಪಾಂಜ್ ಕಾಣ್ತಾ ಇದೆ. ಏನಿದು ಸ್ಪಾಂಜು ಅಂದರೆ, ನೀವು ವಾಚೆಲ್ಲ ತೊಗೊಂಡ್ರೆ ಒಳಗಡೆ ಒಂದು ಸ್ಪಂಜ್ ಬರುತ್ತಲ್ಲ, ಸೊ ಅದೇ ಇದು ಕಾನ್ಸೆಪ್ಟ್. ಇಷ್ಟೇ, ಸಾದಾ ಸಸ್ತಾ ಮಿಡಲ್ ಕ್ಲಾಸ್ ಬೈಕರ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಆ ಥರ ಒಂದು ಸಾದಾ ಸಸ್ತಾ ಬೈಕಿಂಗ್ ಮಾಡೋಕ್ಕೋಸ್ಕರ ಈ ಥರ ಎಲ್ಲ ಕಡಿಮೆ ಬಜೆಟಲ್ಲಿ ಏನಾಗುತ್ತೋ ಅದನ್ನು ಮಾಡಿದ್ದೀನಿ. ಇದೇನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ಭಾರಿ ಗಾಳಿ ಬೀಸುತ್ತಲ್ಲ, ಸೊ ಆ ಗಾಳಿ ಮೈಕ್ನ ಒಂದು ಇದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು, ಅಲ್ಲಿ ಬರೀ ಗಾಳಿ ಸೌಂಡ್ ಕೇಳಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ವಿಂಡ್ಶೀಲ್ಡ್ ಥರ ಯೂಸ್ ಮಾಡಿದ್ದೀನಿ. ಇದೊಂದು ಸ್ಪಾಂಜು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅನಿಸುತ್ತೆ. ಸೊ ಇದೇ ನನ್ನ ಮೈಕು, ಓಕೆನಾ. ಇವಾಗ ಇದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಸೊ ನನ್ನ ಒಂದು ಹೆಲ್ಮೆಟ್ ಒಳಗಡೆ ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ ಇದೆ. ಸೊ ಈ ಪ್ಲಾಸ್ಟಿಕ್ ಒಳಗಡೆ ನಾನು ಏನು ಮಾಡಿದ್ದೀನಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಮೈಕು. ಈ ಮೈಕ್ ಯಾವುದು ಅಂತಂದರೆ, ನಾನಿಲ್ಲಿ ಯೂಸ್ ಮಾಡಿರೋದು ವಿವೋ ಫೋನ್ದು ಮಾಮೂಲಿ ಮೈಕು, ಹೆಡ್ಫೋನ್ ಮೈಕ್ ಬರುತ್ತಲ್ಲ. ಸೊ ಆ ಹೆಡ್ಫೋನಲ್ಲಿ ಆ 2 ವೈರ್ಗಳನ್ನ ತುಂಡು ಮಾಡಿ ಅದಾದಮೇಲೆ ಅದ್ರ ಬರೋ ಮೈಕನ್ನೇ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಈ ವೈರ್ನ ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಈ ಥರ ಒಳಗಡೆ ಈ ವೈರ್ನ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಹೆಲ್ಮೆಟ್ ಬರುತ್ತಲ್ಲ, ಸೊ ಅದರದ್ದು. ಬಟ್ ನಿಮ್ಗೆ ಏನು ಅಂತಂದರೆ, ಈ ಹೆಡ್ಫೋನಲ್ಲಿ ಬರೋಂಥ ಮೈಕ್ನೇ ಹಾಕಿದ್ರೆ GoPro ಅಡಾಪ್ಟ್ರಲ್ಲಿ ಸಪೋರ್ಟ್ ಆಗೋಲ್ಲ. ಇದಕ್ಕೆ ಇದೊಂದು TRR ಅಡಾಪ್ಟರ್ ಅಂತ ಬೇಕು. ನೋಡಿ ಈ 2 ಅಡಾಪ್ಟರ್ಗಳಿಗೆ ಏನು ವ್ಯತ್ಯಾಸ ಅಂತಂದರೆ, ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ನಿಮಗೆ 1 2 3 3 ಡಿವೈಡ್ ಕಾಣಿಸ್ತಾ ಇದೆ ಇಲ್ಲಿ, ಕರೆಕ್ಟಾ. ಬಟ್ ಇಲ್ಲಿ ನೋಡಿ 1 2 3 4 ಈ ಥರ 4 ಇತ್ತು ಅಂತಂದರೆ, ಈ GoPro ಮೈಕ್ ಅಡಾಪ್ಟರ್ಗೆ ನೀವು ಇದನ್ನು ಸಿಕ್ತು ಅಂತಂದರೆ ನಿಮ್ಮದು ಯಾವುದೇ ರೀತಿಯ ವೀಡಿಯೋ ರೆಕಾರ್ಡ್ ಆಗಲ್ಲ. ಸೊ ಹಾಗಾಗಿ ಇದಕ್ಕೇನು ಮಾಡಬೇಕು, ಈ ಥರದ್ದೊಂದು TRR ಕನೆಕ್ಷನ್ನ ಇಟ್ಕೋಬೇಕು. ಅದನ್ನು ಜೊತೆಗೆ ಈ ಒಂದು ಮೈಕ್ ಅಡಾಪ್ಟರ್ಗೆ ಫಿಕ್ಸ್ ಮಾಡಬೇಕು. ಹಿಂಗಿದ್ದಾಗ ಮಾತ್ರ ನಮ್ಮ ಮೈಕ್ ಅಡಾಪ್ಟರ್ ಜೊತೆಗೆ GoPro ವಾಯ್ಸ್ನ ರೆಕಾರ್ಡ್ ಮಾಡುತ್ತೆ. ಇಲ್ಲ ಅಂತಂದರೆ ಈ TRR ಕೇಬಲ್ ಇಲ್ಲ ಅಂತಂದರೆ ರೆಕಾರ್ಡ್ ಮಾಡಲ್ಲ. ಸೊ ಇದಿಷ್ಟು. ಈಗ ಏನೇನು ಗೊತ್ತಾಯ್ತು ನಮಗೆ, ಒಂದು GoPro ಬೇಕು, ಉಲಾಂಜಿ ಕಿಟ್ ಬೇಕು, ಉಲಾಂಜಿ ಅಂತಲ್ಲ ಯಾವುದಾದ್ರೂ ಸರಿ, ಒಂದು GoProಗೆ ಒಂದು ಕೇಜ್ ಬೇಕು, ಜೆ ಮೌಂಟ್ ಇರಬೇಕು, ವಿತ್ ಒಂದು ಲಿಂಕ್ ಇದ್ದರೆ ಆ್ಯಂಗಲ್ ಚೆನ್ನಾಗಾಗುತ್ತೆ, ಮತ್ತು ಮಾಮೂಲಿ ಬಟನ್ಸು, ಲಾಕಿಂಗ್ ಬಟನ್ಸು, ಒಂದು ಸ್ಪಾಂಜು, ಸಾದಾ ಸಸ್ತಾಗಿರತಕ್ಕಂಥದ್ದು, ಒಂದು ಮೈಕ್ ಅಡಾಪ್ಟ್ರು, ಒಂದು ನಾರ್ಮಲ್ ಹೆಲ್ಮೆಟ್ಟು, ಜೊತೆಗೆ ಒಂದು ಹೆಡ್ಫೋನು, ಇಷ್ಟಿದ್ರೆ ಸಾಕು. ಓಕೆ, ಇವಾಗ ಇದರ ಸೆಟಪ್ನ ನಾವು ನೋಡೋಣ ಬನ್ನಿ. ಇದನ್ನು ಸೆಟಪ್ ಮಾಡೋಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನೋಡಿ ಇದು GoPro Hero 8. ನಾನು ಯಾವ ವೀಡಿಯೋ ಬೈಕಲ್ಲಿ ಮಾಡ್ತೀನೋ ಅದೆಲ್ಲ ಕೂಡ ಇದೇ ಒಂದು GoPro Hero 8ಅಲ್ಲೇ ನಾನು ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಈ ಉಲಾಂಜಿ ಕಿಟ್ಟು ನನ್ನ ಹತ್ರ ಏನಿದೆಯೋ, ಈ ಕೇಜ್ ಒಳಗಡೆ ನಾನು ಇದನ್ನು ಹಾಕಬೇಕು ಅಂತಂದರೆ, ಫಸ್ಟ್ ನಾನು ಈ ಉಲಾಂಜಿನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಒಂದು ನಿಮಿಷ ನೋಡಿ, ಇದಿದೆಯಲ್ಲ, ಸೊ ಈ ಥರ ಬರುತ್ತೆ. ಇದನ್ನು ಫುಲ್ ರೌಂಡ್ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ. ಸೊ ಇದನ್ನು ಫಸ್ಟು ಹೀಗೆ ತೆಗೆದೆ, ಓಕೆನಾ. ನೆಕ್ಸ್ಟು ಇದನ್ನು ಈ ಡೋರ್ನ ಸೊ ಹಿಂಗೆ ತೆಗೆದೆ, ಓಕೆನಾ, ಮುಗೀತು, ಇಷ್ಟ ಆಯಿತು. ನೆಕ್ಸ್ಟ್ ಈಗ GoProನ ತೊಗೊಂಡೆ. GoProನ ಹಿಂಗೆ ಹಾಕೋಕ್ಕಾಗಲ್ಲ. ಸೊ ಇಲ್ಲಿ ನಿಮಗೆ ಸೈಡ್ ಏನಿರುತ್ತೋ ಇದು ಹಿಂಗೆ ವಾಟರ್ ಪ್ರೂಫ್. ಇದು ಇವಾಗ ಇದನ್ನು ನೀರೊಳಗಡೆ ಅದ್ದಿ ನಾನು ವೀಡಿಯೋ ಬೇಕಾದ್ರೆ ರೆಕಾರ್ಡ್ ಮಾಡ್ಬೋದು, ಇದೇನೂ ಆಗಲ್ಲ. ಆದರೆ ಇದನ್ನು ಒಂದು ಸಲ ನಾವು ಈ ಡೋರ್ನ ನೋಡಿ ಇಲ್ಲಿ ಹಿಂಗೆ ಎಳೆದು ಹಿಂಗೆ ತೆಗೆದುಬಿಟ್ರೆ ಇದು ವಾಟರ್ ಪ್ರೂಫ್ ಅಲ್ಲ. ಅಂತಂದರೆ ಇವಾಗ ನಾವು ಈ ಕೇಜ್ ಒಳಗಡೆ ಹಾಕಿದ್ರೆ ವಾಟರ್ ಪ್ರೂಫ್ ಅಲ್ಲ. ಸ್ವಲ್ಪ ನೋಡ್ಕೊಂಡು ಜೋಪಾನವಾಗಿ ನೀರಿಗೆ ಬೀಳದೇ ಇರೋ ಥರ ವೀಡಿಯೋನ ರೆಕಾರ್ಡ್ ಮಾಡಬೇಕು. ಸೊ ಈ ಉಲಾಂಜಿ ಕೇಜ್ಗೆ GoPro Hero 8ನ ಸೊ ಈ ಥರ ಹಾಕೋದು. ಓಕೆ ನೋಡಿ, ಈ ಥರ ಸೆಟ್ ಆಯಿತು, ಓಕೆನಾ. ಈ ಥರ ಹಾಕ್ಕೊಂಡೆ. ನೆಕ್ಸ್ಟ್ ಏನು ಮಾಡಬೇಕು, ಈಗ ಈ GoProದು ಇದನ್ನು ಸಪ್ರೇಟಾಗಿ ಇಟ್ಕೋಬೇಕು ಜೋಪಾನವಾಗಿ. ಯಾಕೆ ಅಂತಂದರೆ ಅದಿಲ್ಲ ಅಂತಂದರೆ ವಾಟರ್ ಪ್ರೂಫ್ ಆಗಿರಲ್ಲ. ನೆಕ್ಸ್ಟು ಈ ಒಂದು ಲಾಕ್ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಹಾಕಿ ಒಂದು ಸೌಂಡ್ ಬರುತ್ತೆ. ಸೊ ಈಗ ನೆಕ್ಸ್ಟು ಇದ್ರ ಡೋರ್ನ ಸೇಫ್ಟಿಗೆ ಈ ಡೋರ್ನ ನೋಡಿ ಈ ಥರ ನೋಡಿ ಈ ಥರ ಸೆಟ್ ಮಾಡಿದ್ರೆ ನೋಡಿ ಇಷ್ಟು ಮುಗಿತಾ ಇವಾಗ ಕತೆ. ಇದು ಮುಗಿದ್ಮೇಲೆ ಏನು ಮಾಡಬೇಕು, ಸೊ ನಾನು ಜೆ ಮೌಂಟ್ನ ತೊಗೋಬೇಕು. ಜೆ ಮೌಂಟ್ನ ನೋಡಿ ಹೀಗೆ ಫೇಸ್ ಮಾಡಿಕೊಂಡು ಈ ಜೆ ಮೌಂಟ್ ಈ ಥರ ಇರೋ ಥರ, ಅಂದರೆ ನನ್ನ ಕಡೆಗೆ ಇರೋ ಥರ ನೋಡಿ ನೋಡಿ ಹಿಂಗೆ. ಇದು ಜೆ ಮೌಂಟ್ ಅಂತ ಕರೀತಾರೆ ಇದಕ್ಕೆ. ಸೊ ಇದು GoPro ವಿತ್ ಕೇಜು. ಸೊ ಹೀಗೆ ನೋಡಿ ಇಲ್ಲಿ 2 ಇಂಟರ್ಲಾಕ್ ಥರ ಇರುತ್ತೆ. ಸೊ ನೋಡಿ ನಿಮಗೆ ಕಾಣಿಸ್ತಿದೆಯಾ. ಸೊ ಇದ್ರ ಒಳಗಡೆಗೆ ಇದನ್ನು ಈ ಥರ ಫಿಕ್ಸ್ ಮಾಡಬೇಕು, ಆಯಿತಾ. ಅದಾದಮೇಲೆ ಈ ಒಂದು ಅಡಾಪ್ಟರ್ನ ತೊಗೊಂಡು ಇದ್ರೊಳಗಡೆ ಹಾಕಿ ಇದನ್ನು ಚೆನ್ನಾಗಿ ಟೈಟ್ ಮಾಡಬೇಕು.
ಚೆನ್ನಾಗಿ ಟೈಟ್ ಆಗುತ್ತೆ. ಓಕೆನಾ, ಟೈಟ್ ಆಗೋ ಥರನೇ ಇಟ್ಕೊಂಡಿರಿ. ಯಾಕೆ ಅಂತಂದರೆ ಒಂದು ಸ್ವಲ್ಪ ಮಿಸ್ ಆದ್ರೂ ಎಡವಟ್ಟಾಗ್ಬಿಡುತ್ತೆ. ಓಕೆನಾ. ಸೊ ಇವಾಗ ಇಷ್ಟು ರೆಡಿ ಆಯಿತು. ಓಕೆ, ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ ಈ GoPro ಮೈಕ್ ಅಡಾಪ್ಟರ್ ಇದೆಯಲ್ಲ, ಸೊ ಇದನ್ನು ನೀವು ಇದ್ರ ಒಳಗಡೆ, ಯಾಕೆಂತಂದರೆ ಇಲ್ಲಿ ಆಲ್ರೆಡಿ ಒಂದು ಸ್ಪೇಸ್ ಕೊಟ್ಟಿರ್ತಾನೆ. ಸೊ ಈ ಸ್ಪೇಸ್ ಏನಿದೆಯೋ ಅದು ಮೈಕ್ ಅಡಾಪ್ಟರ್ ಇಟ್ಕೊಳ್ಳೋಕ್ಕೋಸ್ಕರನೇ ಅಂತೇಳಿ. ಸೊ ಇದನ್ನು ನೋಡಿ ಹೀಗೆ ಇದ್ರ ಒಳಗಡೆ ಹಾಕಿ ಇದು ಬರುತ್ತಲ್ಲ, ಸೊ ಈಗ ಇದನ್ನು ನೋಡಿ ಹಿಂಗೆ ಬೆಂಡ್ ಮಾಡಿ ಇದ್ರ ಒಳಗಡೆಗೆ ಫಿಟ್ ಆಯಿತಾ. ಸೊ ಇಷ್ಟು ಕೆಲಸ ಮುಗೀತು. ಸೊ ಇವಾಗ ಇದು ರೆಡಿ ಇದೆ. ಈ ಎರಡು ಏನಕ್ಕೆ ಯೂಸ್ ಮಾಡಿದ್ದೀನಿ, ಜೆ ಮೌಂಟ್ ಯಾಕೆ ಬೇಕು ಅಂತಂದರೆ, ಸೊ ನಮ್ಮ ಹೆಲ್ಮೆಟಲ್ಲಿ ನಾವು ಹಿಂಗೆ ಇಟ್ಟಾಗ, ಈ ಥರ ನಾವು ಇಟ್ಟಾಗ, ಸೊ ಇದು ನಮಗೆ ಈ ಥರ ಫೇಸಿಂಗ್ ತೊಗೋಬೇಕು. ಆವಾಗ ನಮ್ಮ ಹ್ಯಾಂಡ್ಲಿಗಿಂತ ಅಂದರೆ ಹ್ಯಾಂಡ್ಲು ಮೇಲ್ಗಡೆ ಕವರ್ ಆಗಿ ವೀಡಿಯೋ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಬರೀ ಕೆಳಗಡೆ ನೋಡಿ ಹಿಂಗೆ ಆಗಿಬಿಟ್ರೆ ಬರೀ ಮೀಟ್ರ್ ಬಾಕ್ಸ್ ಮಾತ್ರ ರೆಕಾರ್ಡ್ ಆಗುತ್ತೆ. ಸೊ ನಮ್ಮ ಕ್ಯಾಮ್ರಾ ಯಾವಾಗಲೂ ಈ ಆ್ಯಂಗಲಲ್ಲಿದ್ದಾಗ ಒಳ್ಳೆ ಶೂಟ್ನ ತೊಗೊಳುತ್ತೆ. ಸೊ ಇದು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋಂಥ ಪಾಯಿಂಟು. ನೆಕ್ಸ್ಟ್ ಏನು ಮಾಡ್ತೀನಿ, ಈಗ ನಾನು ಆಲ್ರೆಡಿ ನೋಡಿ ಇಲ್ಲಿ ಸೆಟ್ ಮಾಡಿದ್ದೀನಿ. ಓಕೆನಾ, MC ಹಾಕಿ ಈ ಒಂದು ಯಾವುದೋ ಇದೊಂದು ಪ್ಲೇಸ್ನ ಆಲ್ರೆಡಿ ಫಿಕ್ಸ್ ಮಾಡಿರೋದ್ರಿಂದ, ಸೊ ಇಲ್ಲಿ ಈ ಜೆ ಮೌಂಟ್ ಏನು ಬರುತ್ತೋ ನೋಡಿ, ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ನಮ್ಮ ಬ್ಯಾಗ್ಗಳಲ್ಲೆಲ್ಲ ಒಂದು ಲಾಕ್ ಬರ್ತಿದ್ದು ಗೊತ್ತಾ ಮೊದಲು, ಆ ಥರ. ಸೊ ಇದನ್ನು ಒಂದು ಸೌಂಡ್ ಬರುತ್ತೆ. ಸೊ ಈ ಎರಡು ಲಾಕ್ ಇದೆಯಲ್ಲ, ಸೊ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಸ್ಕ್ರೀನ್ ಮೇಲೆ. ಸೊ ಇಲ್ಲಿ ಬಂದು ಇದು ಲಾಕ್ ಆಗುತ್ತೆ. ಸೊ ಲಾಕ್ ಆದಮೇಲೆ ಏನು, ಇದನ್ನು ನೋಡಿ ಈ ಆ್ಯಂಗಲ್ ಅಂತ ಹೇಳಿದ್ನಲ್ಲ ನಾನು, ಸೊ ಈ ಥರ ಮಾಡಿಕೊಂಡ್ರೆ ಇದು ಪರ್ಫೆಕ್ಟ್ ಮೋಟೋಲಾಗು. ಓಕೆನಾ. ನೆಕ್ಸ್ಟ್ ಏನು ಮಾಡಿದ್ದೀನಿ, ನಾನಿಲ್ಲೊಂದು ವೆಲ್ಕೋರ್ದು ಒಂದು ಹೆಡ್ಫೋನಲ್ಲಿ ಬಂದಿದ್ದನ್ನು ಇಟ್ಕೊಂಡಿದ್ದೀನಿ. ಸೊ ಈ ಥರ ಸುತ್ತಕೊಂಡು ಅದನ್ನು ಏನು ಮಾಡ್ತೀನಿ ಅಂತಂದರೆ, ನಾನು ಇಲ್ಲಿಗೆ ಇದನ್ನು ಹಾಕಿ ನೋಡಿ ಈ ಥರ ಸೆಟ್ ಮಾಡಿಬಿಟ್ಬಿಡ್ತೀನಿ. ಸೊ ಇವಾಗ ವೈರು ಕೂಡ ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಹೋಗಲ್ಲ. ಸೊ ಈ ಎಕ್ಸ್ಟ್ರಾ ವೈರ್ನು ನಾನು ಒಳಗಡೆಗೆ ಹಿಂಗೆ ಹಾಕ್ಬಿಡ್ತೀನಿ. ಸೊ ಹೆಡ್ಫೋನು ಕೂಡ ಸೇಫಾಗಿ ಒಳಗಡೆ ಇರುತ್ತೆ. ಓಕೆನಾ. ನೆಕ್ಸ್ಟ್ ಏನು ಮಾಡೋದು, ಸೊ ಇದನ್ನು ನಮ್ಮ ಮೈಕ್ ಅಡಾಪ್ಟ್ರ್ ಇದೆಯಲ್ಲ, ಸೊ ಈ ಅಡಾಪ್ಟ್ರು ಒಳಗಡೆಗೆ ವಿತ್ TRR ಕೇಬಲ್, ನಾನು ಮೊದಲೇ ಹೇಳಿದ್ನಲ್ಲ, TRR ಕೇಬಲ್ ಇಲ್ಲ ಅಂತಂದರೆ ಇದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಹೀಗೆ ಮಾಡಿದ್ರೆ ಕಂಪ್ಲೀಟ್ ಮೋಟೋಲಾಗ್ ಸೆಟಪ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಈ ಸ್ಪಾಂಜ್ ಇದೆಯಲ್ಲ, ಇದು ಏನಕ್ಕೆ ಅಂತಂದರೆ, ಮಾಮೂಲಿ ಒಳಗಡೆ ನೋಡಿ ಈ ಹೆಡ್ಫೋನ್ ಇಲ್ಲಿ ಬಿಟ್ಕೊಂಡಿದ್ದೀನಲ್ಲ ಈ ಮೈಕ್ಗೆ ಅಂತಂದರೆ ಗಾಳಿ ಯಾವುದೂ ಕ್ಯಾಪ್ಚರ್ ಆಗಬಾರ್ದು ಅನ್ನೋಕ್ಕೋಸ್ಕರ ಈ ಮೈಕ್ ಒಳಗಡೆ ಹೀಗೆ ಹಾಕಿ ಹಿಂಗಾಕಿ. ಸೊ ಹೀಗೆ ನೆಕ್ಸ್ಟು ನೋಡಿ ಕಾಣಿಸ್ತಿದೆಯಾ. ಸೊ ಇದು ಮೋಟೋಲಾಗ್ ಸೆಟಪ್ ವಿತ್ ಕ್ಲೀನ್ ಮೈಕ್ ಸೆಟಪ್ಪು. ಒಂದು ಟ್ರಯಲ್ ವಿಡಿಯೋ ಹಾಕ್ತೀನಿ, ಸೊ ಹೇಗಿರುತ್ತೆ ಇದ್ರದ್ದು ಕ್ಲಾರಿಟಿ ಅಂತೇಳಿ. ಸೊ ಅದನ್ನು ಕೂಡ ಇವಾಗ ನೀವು ನೋಡ್ಕೊಂಬನ್ನಿ. ಅಂದರೆ ಫೋನಲ್ಲಿ ಇಲ್ಲೊಂದು ಆ್ಯಪ್ ಐತೆ ನನ್ನ ಹತ್ರ, GoPro ಅಂತೇಳಿ. ಈ ಆ್ಯಪ್ಗೆ ಹೋದರೆ ಕನೆಕ್ಟ್ ಆಗುತ್ತೆ. ಈಗ ರೆಕಾರ್ಡ್ ಆಯ್ತಾಯ್ತಲ್ವಾ, ಅಂದರೆ ಈಗ ಇದ್ರ ವಾಯ್ಸ್ ಕ್ಲಾರಿಟಿ ಹೆಂಗೈತೆ ಅಂತ ನಾನು ಚೆಕ್ ಮಾಡಬೇಕು ಅಂತಂದರೆ ಈಗ ಮಾತಾಡಿದ್ದೀನಿ, ಈಗ ಇದೆಲ್ಲ ರೆಕಾರ್ಡ್ ಆಗೈತೆ. ಈಗ ರೆಕಾರ್ಡ್ ಆಯ್ತೈತೆ ನೋಡಿ, ಆನ್ ಆಗಿದೆ. ಈಗ ಸೆಕೆಂಡ್ ಓಡ್ತೈತೆ ನೋಡಿ, ಇಲ್ಲಿ ಕಾಣಿಸ್ತೈತಾ, ಅಲ್ಲಿ ಓಡ್ತಾ ಇರುತ್ತೆ. ಸೊ ಈಗ ಆಫ್ ಮಾಡಿಬಿಟ್ಟು ಕ್ಲಾರಿಟಿ ಚೆಕ್ ಮಾಡಿ. ಸೊ ಇದೊಂದು ಸ್ಟ್ರೆಚ್ ಚೆನ್ನಾಗಿರೋದ್ರಿಂದ ಒಂದು ಜಾಸ್ತಿ ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡಿಸಿ ಈ ಮೈಕ್ದು ಕ್ಲಾರಿಟಿಯನ್ನು ಚೆಕ್ ಮಾಡೇ ಹೋಗೋಣ. ಸೊ 60 ಕಿಲೋಮೀಟ್ರ್ 70 ಕಿಲೋಮೀಟ್ರಲ್ಲಿ ಹೋಗ್ತಾಯಿದ್ದೀನಿ. ಸೊ ಹೇಗಿದೆ ನನ್ನ ವಾಯ್ಸು, ಬಟ್ ವಿಂಡೋ ಜಾಸ್ತಿ ಇದೆ, ಹೊಡಿತೈತೆ. ಅದು ಹೆಂಗೆ ಬರ್ತಾಯಿದೆ ಏನೋ ವಾಯ್ಸ್ ಕ್ಲಾರಿಟಿ ನನಗಂತೂ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಹೇಗಿರುತ್ತೆ ವಾಯ್ಸು ಅನ್ನೋದು ನನಗೂ ಗೊತ್ತಿಲ್ಲ. ಸೊ ಒಂದು ಚೆಕ್ ಮಾಡೇ ಬಿಡೋಣ ಅಂತ. ಜೊತೆಗೆ ಇಲ್ಲಿಂದ ಎಕ್ಸ್ಟರ್ನಲ್ ಮೈಕ್ ನಾನೇನು ಅಂಥ ದೊಡ್ಡ ಮೈಕ್ ಏನು ಯೂಸ್ ಮಾಡಿಲ್ಲ, ಮಾಮೂಲಿ ನಮ್ಮದು ಇಯರ್ಫೋನ್ ಇರುತ್ತಲ್ಲ ₹200, ಅದನ್ನೇ ಕಟ್ ಮಾಡಿ ಒಳಗಡೆ ಒಂದು ಸೆಟಪ್ ಮಾಡಿದ್ದೀನಿ ಹೆಲ್ಮೆಟ್ ಒಳಗಡೆ. ಸೊ ಈಗ 80 ಕಿಲೋಮೀಟ್ರ್ ಸ್ಪೀಡಲ್ಲಿ 82 ವಿಂಡ್ ನಾಯ್ಸ್ ಬಂತು ಅನಿಸುತ್ತೆ ನನಗೇನೋ ನೋಡೋಕೆ ಹೋದರೆ, ಸಿಕ್ಕಾಪಟ್ಟೆ. ಯಾಕಂದ್ರೆ ನನಗೆ ಫೀಲ್ ಆಯ್ತೈತೆ, ಅದು ಅಷ್ಟೊಂದು ಹೊಡಿತೈತೆ ಗಾಳಿ. 82 83. ಓಕೆ ಗೈಸ್, ನೋಡಿದ್ರಲ್ಲ ಹೇಗಿತ್ತು ಅನುಭವ. ಈ ಥರ ಅಂತಂದರೆ ಮೋಟೋಲಾಗ್ ಮಾಡೋದು ಅಂತಂದರೆ ಏನು ತಮಾಷೆ ವಿಚಾರನೇ ಇಲ್ಲ. ಸೊ ಈ ಸ್ಪಾಂಜ್ ಇದೆ ನೋಡಿ, ಇದು ಕರೆಕ್ಟಾಗಿ ಬಾಯಿ ಹತ್ರ ಬಂದು ಅಂಟ್ಕೊಂಬಿಡುತ್ತೆ. ಹಿಂಗೆ ಎಷ್ಟೊಂದು ಕಷ್ಟ ಇರುತ್ತೆ ಅಂತಂದರೆ ಭಾರಿ ರಿಸ್ಕ್ ತಗೊಂಡು ಮಾಡಬೇಕು. ಒಳ್ಳೆ ಹೆಲ್ಮೆಟ್ ಇತ್ತು ಅಂತಂದರೆ
ಭರ್ಜರಿಯಾಗಿ ಮಾಡ್ಬೋದು, ಯಾವುದೇ ರಿಸ್ಕ್ ಇಲ್ಲ. ಸೊ ನಾನು ಆದಷ್ಟು ಬೇಗ ಒಂದು ಒಳ್ಳೆ ಹೆಲ್ಮೆಟ್ನ MTನೋ ಅಥವಾ SMKನೋ ತೊಗೊಬೇಕು ಅಂತಿದ್ದೀನಿ. ಸ್ಪಾನ್ಸರ್ಶಿಪ್ ಯಾರು ಸಿಗ್ತಾ ಇಲ್ಲ. ಒಬ್ಬರು ಒಳ್ಳೆ ಸ್ಪಾನ್ಸರ್ಶಿಪ್ ಸಿಕ್ಕಿದ್ರೆ ಅದನ್ನು ಮುಂದಕ್ಕೆ ಕ್ಯಾರಿ ಮಾಡ್ಕೊಂಡು ಒಂದು ಒಳ್ಳೆ ಹೆಲ್ಮೆಟ್ನ ತೊಗೊಳ್ಳೋಣ ಅಂತಿದ್ದೀನಿ. ಮುಂದೆ ಚಾನಲ್ ಏನಾದರೂ ಅಪ್ಡೇಟ್ ಇತ್ತು ಅಂತಂದರೆ ನಾನು ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮೊನ್ನೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ 2999 ಜನ ಇದ್ದಾರೆ ಅಂತೇಳಿ ಕೇಳಿದ್ದಕ್ಕೆ 70ರಿಂದ 75 ಜನ ಹೊಸ್ದಾಗಿ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ನಿಮ್ಮೆಲ್ಲ ಸಪೋರ್ಟ್ಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ಕೊತೀನಿ. ಹಾಗೆ ಮತ್ತೆ ಯಾವುದಾದ್ರೂ ಟೆಕ್ನಿಕಲ್ ಬಗ್ಗೆ ಇನ್ನೂ ನನ್ನ ಎಡಿಟಿಂಗ್ ಬಗ್ಗೆ ಎಲ್ಲ ಮುಂದೆ ವೀಡಿಯೋ ಮಾಡಿ ಹಾಕ್ತೀನಿ. ಜೊತೆಗೆ ಕೊರೋನಾ ಇರೋದ್ರಿಂದ ಎಲ್ಲರೂ ಕೂಡ ಸೇಫ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇವನೇನ್ ಗುರು ಮೈಕ್ ಹಿಡ್ಕೊಂಡು ಸ್ಟೇಜ್ ಮೇಲೆ ಸುಮ್ಮನೆ ಬಾರಿಸ್ತವನೆ, ನಿನ್ಗೇನಪ್ಪ ಐತೆ ಸ್ಕಿಲ್ಸು ಅಂತ ಕೇಳ್ಬೋದು. ಮಾತೇ ನನ್ನ ಬಂಡವಾಳ, ನಾನು ಎಲ್ಲಾದ್ರೂ ಆರಾಮಾಗಿರ್ತೀನಿ.